ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಡುಪಿಯ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ನಮಗೆ ಸ್ಪಂದನೆಯನ್ನೇ ಕೊಡ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಎನ್ನುವಂತ ಕೂಗು ಹೆಚ್ಚಾಗ್ತಿದೆ. ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡ್ತಿಲ್ಲ, ಸ್ಪಂದಿಸ್ತಿಲ್ಲ, ನಮ್ಮ ಕೆಲಸಗಳಾಗ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಘಟಕ ಕಿಡಿಕಾರ್ತಿದೆ. ಬಿಜೆಪಿಯ ಯುವ ಮೋರ್ಚಾ ಈಗ ಬಹಳ ಗರಂ ಆಗ್ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ, ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಉಡುಪಿಯ ಉಸ್ತುವಾರಿಯ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಕೇವಲ ಅತಿಥಿಯಾಗಿ ಉಡುಪಿಗೆ ಬಂದು ಹೋಗ್ತಾರಷ್ಟೇ. ಆಗ ಬರ್ತಾರೆ, ಹಿಂಗೆ ಹೋಗ್ತಾರೆ. ಇಲ್ಲಿನ ಜನರು, ಇಲ್ಲಿನ ಕಷ್ಟ, ಇಲ್ಲಿನ ಸಮಸ್ಯೆಗಳಿಗೆ ಈ ಸರ್ಕಾರವೇ ಸ್ಪಂದಿಸ್ತಾ ಇಲ್ಲ. ಕರಾವಳಿಯನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕರಾವಳಿಯ ವಿರೋಧಿ ಈ ಸರ್ಕಾರ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಕೂಡ ಇವತ್ತು ಗುಡುಗಿದ್ರು. ಆ ನಿಟ್ಟಿನಲ್ಲಿ ಉಡುಪಿಗೆ ಯಾವುದೇ ರೀತಿಯಾದಂತ ಅದು ಮೂಲಭೂತ ಸೌಕರ್ಯ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಜನಪರ ಇರ್ಬೋದು, ಯಾವ ಕೆಲಸಕ್ಕೂ ಇವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಸರಿಯಾಗಿ ಕಾರ್ಯವೈಖರಿಯನ್ನ ನಿಭಾಯಿಸ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕರಾವಳಿಯ ವಿರೋಧಿ ಮನಸ್ಥಿತಿ ಒಂದು ಅಂಥದ್ದೊಂದು ಹೆಜ್ಜೆ ಇಡ್ತಿದ್ದಾರೆ ಅಂತ ಇವತ್ತು ಶಾಸಕರಾಗಿರುವಂತ ಸುನೀಲ್ ಕುಮಾರ್ ಅವರು ಕೂಡ ಗುಡುಗಿದ್ರು. ಅಭಿಷೇಕ ಪರ್ಯಾಯ ಈ ತರದ ಪ್ರಸಂಗದ ದೃಷ್ಟಿಯಿಂದ ನಿರ್ಲಕ್ಷ್ಯವನ್ನ ಮಾಡಿರೋದ್ರ ವಿರುದ್ಧ ನಾವೀಗಾಗಲೇ ಪ್ರತಿಭಟನಾ ಧ್ವನಿಯನ್ನ ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದೊಂದು ಕರಾವಳಿ ವಿರೋಧಿ ಸರ್ಕಾರ. ಮಳೆಗಾಲದಲ್ಲಿ ಹಾನಿಯಾದಂಥ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡೋದಿಲ್ಲ, ಶಾಲೆಗಳಿಗೆ ಕೊಠಡಿಗಳಿಗೆ ಹಣ ಕೊಡೋದಿಲ್ಲ, ವಿಶೇಷ ಸಂದರ್ಭ ಮಸ್ತಕಾಭಿಷೇಕ ಪರ್ಯಾಯ ಈ ತರದ ಪ್ರಸಂಗಗಳು ಬಂದಾಗಲೂ ಕೂಡ ಸರ್ಕಾರ ಅನುದಾನಗಳನ್ನು ಕೊಡೋದಿಲ್ಲ. ಹಾಗಾಗಿ ಕರಾವಳಿ ವಿರೋಧಿ ಸರ್ಕಾರ ಇದು. ಇದನ್ನು ಖಂಡಿಸಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ವಿಧಾನಸೌಧದಲ್ಲೂ ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇವೆ. ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ಒಂದು ಯೋಜನೆಯನ್ನ ಕಣ್ಣಿಗೆ ಕಾಣುವಂಥ ಯಾವುದೇ ಯೋಜನೆಗಳನ್ನು ಈ ಜಿಲ್ಲೆಗಳಿಗೆ ಕೊಡಲಿಲ್ಲ. ಮತ್ತು ಸಹಜವಾಗಿ ನಮ್ಮ ಜಿಲ್ಲೆಗಳಿಗೆ ಬರಬೇಕಾದಂಥ ಅನುದಾನಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಕೊರತೆಯನ್ನ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಕರಾವಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತ ಮತ್ತು ಇದರ ಕುರಿತಂತೆ ಯಾವುದೇ ಮಾತುಕತೆಗಳಿಗೂ ಮಾಡದೆ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಈಗಾಗಲೇ ಇದರ ಬಗ್ಗೆ ಪ್ರತಿರೋಧವನ್ನ ಈಗಾಗಲೇ ವ್ಯಕ್ತ ಮಾಡಿದ್ದೇವೆ. ನಾನು ಆಗ್ರಹ ಮಾಡ್ತೇನೆ, ಕರಾವಳಿ ವಿರೋಧಿ ನೀತಿಯನ್ನ ಬಿಟ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರ ಅನುದಾನಗಳನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.